ಸರ್ಕಾರಕ್ಕೆ ಇವತ್ತಿಗೆ 1000 ದಿನ ಸರ್, ಗ್ಯಾರಂಟಿ ಸರ್ಕಾರ 1000 ದಿನ ಪೂರೈಸಿದ್ದೀರಿ ಸರ್. ಹಲವಾರು ಹಂತಕಂತೆಗಳ ನಡುವೆ, ಕೆಲವು ಗೊಂದಲಗಳ ನಡುವೆ ಪೂರೈಸಿದ್ದೀರಿ. ನೋಡಿ, ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು 1000 ದಿನಗಳ ಪೂರೈಸಿದೆ. ನಾಳೆ ಹಾವೇರಿಯಲ್ಲಿ ಒಂದು ದೊಡ್ಡ ಸಮಾವೇಶ ಕೂಡ ಇದೆ. ಎಲ್ಲರೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಹಾಗೂ ಎಲ್ಲ ಸಚಿವರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಕೇವಲ ನಮ್ಮ ಗ್ಯಾರಂಟಿ ಸರ್ಕಾರ 1000 ದಿವಸ ಅಲ್ಲ, ಈ 5 ವರ್ಷ ಪೂರೈಸಿ ತದನಂತರ ಮತ್ತೆ ನಾವು 5 ವರ್ಷಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ. ಇದು ನಮ್ಮ ಗ್ಯಾರಂಟಿ. 10 ವರ್ಷದ ಲೆಕ್ಕಾಚಾರ. ಎಸ್ ಪ್ಲೀಸ್. ಸಿಎಂ ಯಾರು ಸರ್? ಅದಕ್ಕೆ ನಮ್ಮಲ್ಲಿ ನಮಗೆ ಗೊತ್ತಿದೆಯಲ್ಲ, ಪದೇ ಪದೇ ಯಾಕೆ ನಮ್ಮ ಕಡೆ ಮಾತಾಡ್ತೀವಿ? ಪದೇ ಪದೇ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ಮಾಡ್ತದೆ ಅದೇ ಫೈನಲ್ ಇರ್ತದೆ. ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇ ಆರ್ ಫೈನಲ್. ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ, ಕಾಲಕ್ಕೂ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಯಾಕಂದ್ರೆ ಸರ್ ಧ್ವನಿ ಬೇರೆ ಇತ್ತು ಸರ್. ಮೊದಲೆಲ್ಲ 5 ವರ್ಷದ ಮುಖ್ಯಮಂತ್ರಿ, 5 ವರ್ಷದ ಅವಧಿಗೆ ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಇತ್ತು. ಇತ್ತೀಚೆಗೆ ಕೆಲವು ಬೆಳವಣಿಗೆಗಳು, ದೆಹಲಿ ಯಾತ್ರೆ ಎಲ್ಲವೂ ಒಳಗೊಂಡಂತೆ ಮತ್ತೆ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಿರುವಂತ ಮಾತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕರೆಕ್ಟ್, ನಾವು ಅದೇ ಹೇಳ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅಂತ ಹೇಳಕ್ಕೆ ಬರ್ತೇನಿದೆ. 5 ವರ್ಷ ಅಂತ ಯಾರು ಹೇಳಲ್ವಲ್ಲ ಸರ್? ಅದು ಹೈಕಮಾಂಡ್ 5 ವರ್ಷನೂ ಮಾಡ್ಬೋದು, 10 ವರ್ಷನೂ ಮಾಡ್ಬೋದು. ಅದಕ್ಕೇನಿದೆ? ಹೈಕಮಾಂಡ್ ಸುಪ್ರೀಂ. ಎಷ್ಟು ಸಲ ಕೇಳ್ತಿರ್ಬೋದು, ದಿನ ಅದೇ ಹೇಳೋದು ಸಾಕಾಗಿದೆ ನಮಗೆ. ಹೈಕಮಾಂಡ್ ಅಂತ. ನೆಕ್ಸ್ಟ್, ಕ್ಲಾರಿಟಿ ಕೊಡದೇ ಇರೋ ಕಾರಣಕ್ಕಾಗಿ ಏನು ಆಗ್ತಾ ಇಲ್ಲ. ಯಾಕಂದ್ರೆ 2.5 ವರ್ಷಕ್ಕೆ ರೀಶಫಲ್ ಆಗೋದಿತ್ತು, ಸಾಕಷ್ಟು ಜನ ನಿರೀಕ್ಷೆ ನೋಡಿ, ಅದು ಆಗಿಲ್ಲ. ಆಮೇಲೆ ಹೊಸದಾಗಿ ಇದಕ್ಕೆ ಏನೋ ನಿಗಮ ಮಂಡಳಿಗೆ ಹೊಸ ಶಾಸಕರು ಮಾಡಬೇಕಾಗಿತ್ತು, ಅದು ಆಗ್ಲಿಲ್ಲ. ಕಾರ್ಯಕರ್ತರಿಗೆ ಮಾಡಬೇಕಿತ್ತು, ಅದು ಆಗ್ತಾ ಇಲ್ಲ. ಅದು ಮಾಡ್ತಾರೆ, ಅದೆಲ್ಲ ಟೈಮ್ ಬಂದಾಗ ಎಲ್ಲವನ್ನು ಮಾಡ್ತಾರೆ. ನಿಗಮ ಮಂಡಳಿನೂ ಮಾಡ್ತಾರೆ ಎಲ್ಲ. ಮತ್ತು ಅವರು ಯಾವಾಗ ಅವ್ರಿಗೆ ನಿಮ್ಗೇನಾದ್ರು ಹೇಳಿದ್ರಾ ಏನ್ರಿ? ಈಗ ಪವರ್ ಶೇರಿಂಗ್ ಬಗ್ಗೆ ನಿಮ್ಗೇನಾದ್ರು ಹೇಳಿದಾರ? ಯಾಕೆ ನೀವು ಅದನ್ನ ಇದು ಮಾಡ್ತಾ ಇರಿ? ಅವ್ರೇನು ಆಕ್ಷನ್ ತಗೋತಾ ಇಲ್ಲ ಅಂತ ಅನ್ನೋದೇನದ? ಅವ್ರು ಬೇಕಾ? ಸೊ ಹಾಗಿದ್ರೆ ಅದೆಲ್ಲನೂ ಕೂಡ ಏನಿದೆ, ಅವ್ರು ಯಾರ ಜೊತೆ ಮಾತುಕತೆ ಆಗಲ್ಲ, ಅವ್ರಿಗೆ ಸಂಬಂಧಿಸಿರುತ್ತದು. ನಾವು ಆ ಮಾತುಕತೆ ಇರಲಾರ್ದಂಥವ್ರು ಕೂಡ ಕಮೆಂಟ್ ಕೇಳಿದ್ರೆ ಏನು ಹೇಳ್ತೀವಿ ನಾವು? ಬಟ್ ಒಂದು, ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದೆಲ್ಲ ಆಗ್ತದೆ. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಮಾಡ್ತೀನಿ ಅಂತ. ಇಷ್ಟಕ್ಕೆ ಐ ವಾಂಟ್ ಟು ಪುಟ್ ಅ ಫುಲ್ ಸ್ಟಾಪ್. ದಿನ ಇದಕ್ಕೆ ಉತ್ತರ ಕೊಡಿದ್ರಾಗ ಅರ್ಥ ಇಲ್ಲ. ನೆಕ್ಸ್ಟ್, ವಿಪಕ್ಷ ಎಲ್ಲಿದೆ ರೀ? ವಿಪಕ್ಷ ಇದೆಯಾ? ನಾನು ಕೇಳ್ತೀನಿ, ವಿಪಕ್ಷ ಇದೆಯಾ? ವಿಪಕ್ಷ ಅಂತ ನೋಡಿದ್ಯಾ? ವಿಪಕ್ಷ ಇದೆಯಾ? ಎಲ್ಲಿದೆ ವಿಪಕ್ಷ? ಯಾವ ರಾಜ್ಯದ ಮಾತಾಡ್ತೀರಿ, ಯಾವ ದೇಶದ ಮಾತಾಡ್ತಿದ್ರಿ ಗೊತ್ತಿಲ್ಲ. ಇಲ್ಲದ್ರ ವಿಪಕ್ಷ BJP 100 ಬಾಗಿಲು, 100 ಮನೆಗಳು, ವಿಪಕ್ಷ ಅನ್ನೋದೇ ಇಲ್ಲ. ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ, ಮತ್ತೊಂದು ಇರ್ತದೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಅಲ್ಲಲ್ಲ, ಶಾಸಕರ ಕಮಿಟಿ ಟೂರಿಗೆ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿಯಾಗಿದೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ವಿದೇಶಕ್ಕೆ ಹೋಗುವಂತಹ ಒಂದು ಸಹ ಅವಕಾಶಗಳಿದ್ದಾಗ ಕಮಿಟಿ ಟೂರ್ ಆಗಲಿ, ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು? ಇದೆಲ್ಲ ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ.